ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ನೋಡೋವಂಥದ್ದು ಈ ಯಂತ್ರಗಳಿಗೆಲ್ಲ ಒಂದು ಮಂತ್ರ ಅಂತ ಬರುತ್ತೆ. ಸಾಕಷ್ಟು ಮಂತ್ರಗಳು ಬಂದಿದ್ದಾವೆ. ಅದರಲ್ಲಿ ಇದು ಒಂದು ಅದ್ಭುತವಾದಂಥ ಗಾಯತ್ರಿ ಯಂತ್ರ ಮಂತ್ರ ಅಂತ ಬರುತ್ತೆ. ಇದಂತ ಈ ಒಂದು ಯಾಕೆ ಅಂತಂದರೆ, ಸಾಕಷ್ಟು ಯಂತ್ರಗಳು ಬರಿತೀರಾ ಅಥವಾ ಬೇರೆ ಬೇರೆದು ಒಂದು ಮಾಡಿದಾಗ ಯಂತ್ರಗಳು ಬರಿಬೇಕಾರಾಗಲಿ, ಯಂತ್ರಗಳು ಸುದ್ದಿ ಮಾಡಬೇಕಾರಾಗಲಿ, ಅಥವಾ ಯಾವುದೇ ಒಂದು ಯಂತ್ರಗಳನ್ನ ನೀವು ತಗೊಂಡ ಆಗಲಿ, ಅದನ್ನು ಬರೆದಂಥ ಅದಕ್ಕೆ ಜೀವ ಕೊಡಬೇಕು. ಒಂದು ಏನಪ್ಪ ಅಂದರೆ, ನೀವು ಒಂದು ಯಾವುದಾದ್ರೂ ಒಂದು ಯಂತ್ರ ಬರಿತೀರಾ ಅಥವಾ ಒಂದು ಚಕ್ರ ಬರಿತೀರಾ, ಇದಕ್ಕೆಲ್ಲ ಬರೆದಾಗ ಏನಾಗುತ್ತೆ, ಅದಕ್ಕೆ ಜೀವ ಅನ್ನೋದು ಕೊಡಬೇಕಾಗುತ್ತೆ. ಜೀವ ಕೊಡದಿದ್ರೆ ಅದು ಯಾವುದೇ ರೀತಿ ಬರಲ್ಲ. ಈ ರೀತಿ ಒಂದು ಜೀವಗಳನ್ನ ಆ ಒಂದು ಯಂತ್ರಗಳಿಗೆ ಹೇಗೆ ಕೊಡಬೇಕು ಅನ್ನೋದು ಇನ್ನು ಸಾಕಷ್ಟು ನಾನು ಕೂಡ ಹೇಳಿದ್ದೀನಿ. ಅದಕ್ಕಿಂತ ಇದು ಇನ್ನೂ ಭಾಳ ಪವರ್ಫುಲ್ಲಾಗಿರುತ್ತೆ. ಈ ಒಂದು ಮಂತ್ರ ಹೇಳ್ತಿದ್ದಂಗೆ ಅದರಲ್ಲಿ ಅಷ್ಟು ಶಕ್ತಿ ಅನ್ನೋದು ಬರುತ್ತೆ. ಯಾಕೆ ಸಾಕಷ್ಟು ಜನ ಕೇಳ್ತಾ ಇರ್ತೀರ, ಏನು ಮಾಡಬೇಕು, ಹೇಗೆ ಮಾಡಬೇಕು, ಅದಕ್ಕೆ ಯಂತ್ರಗಳು ಬರಿತೀವಿ ಅಷ್ಟೇ, ಬರದೆ ನಾವು ಅದಕ್ಕೆ ಒಂದು ಧೂಪ ತೋರಿಸಿಟ್ರೆ ಸಾಕ, ಅಥವಾ ಅದಕ್ಕೆ ಏನಾದರೂ ಬೇರೆದು ಮಂತ್ರಗಳಿದೆಯಾ ಏನು ಅಂತ ಕೇಳ್ತಾ ಇದ್ರಿ ನೋಡಿ. ಅದಕ್ಕಾಗಿ ಇವತ್ತು ನಾನು ಅಂಥ ಬರೆದಂಥ ಮಂತ್ರಗಳಿಗೆ ಹೇಳಿದಾಗ ನಿಮಗೆ ಅದರಲ್ಲಿ ನೀವು ಬರೆದಂಥ ಕೆಲಸಕ್ಕೆ ಅಲ್ಲಿ ಒಂದು ನಿಮಗೆ ಉಪಯೋಗ ಆಗುತ್ತೆ. ಇಲ್ಲಾಂದರೆ ಸುಮ್ಮನೆ ನೀವು ಬರ್ಕೊಳ್ತಾ ಹೋದರೆ ಅಲ್ಲಿ ಏನೂ ಇರಲ್ಲ. ಬರೆದಿರ್ತೀರಾ, ಅದಕ್ಕೇನೋ ಒಂದು ಧೂಪ ದೀಪ ತೋರಿಸ್ತೀರಾ ಅಷ್ಟೇ. ಅದಕ್ಕೆ ಒಂದು ಕೆಲವೊಂದು ಮಂತ್ರಗಳು ಬರುತ್ತೆ. ಯಂತ್ರ ಅಂದಮೇಲೆ ಮಂತ್ರ ಇರುತ್ತೆ, ಮಂತ್ರಕ್ಕೆ ಒಂದು ತಂತ್ರ ಇರುತ್ತೆ. ಆ ರೀತಿ ಇದಕ್ಕೆ ಒಂದು ಮಂತ್ರನೂ ಇದೆ, ತಂತ್ರನೂ ಇದೆ. ಇದನ್ನು ಯಾವ ರೀತಿ ಹೆಂಗೆ ಅಂತ ನಾವು ತಿಳ್ಕೊಳ್ಳೋಣ. ಇದಕ್ಕೆ 3 ಗಾಯತ್ರಿಗಳು ಒಂದು ಇದನ್ನು ನಾವು ಹೇಳಬೇಕಾಗುತ್ತೆ. ಇದಕ್ಕೆ ಯಂತ್ರಗಳಿಗೆ 3 ಗಾಯತ್ರಿಗಳನ್ನ ಹೇಳಬೇಕಾಗುತ್ತೆ. ಇದು 108 ಥರ ಹೇಳಬೇಕಾಗುತ್ತೆ. ಯಾವುದೇ ನೀವು ಯಂತ್ರ ಆಗ್ಬೋದು, ಚಕ್ರಗಳಾಗ್ಬೋದು, ಅಥವಾ ಬೇರೆ ಯಾವುದೇ ಒಂದು ಅದರಲ್ಲಿ ಚೈತನ್ಯ ಬರಬೇಕು, ಅದರಲ್ಲಿ ಒಂದು ಶಕ್ತಿ ಬರಬೇಕು ಅಂತಂದರೆ ನಿಮಗೆ ಅದು ಸದಾ ಈ ಮಂತ್ರಗಳನ್ನ ನೀವು ಹೇಳಬೇಕಾಗುತ್ತೆ. ಈ ಮಂತ್ರಗಳನ್ನ ಹೇಳಿಬಿಟ್ಟು ಬರೆದಂತಹಾದ ಮೇಲೆ, ಯಾಕೆಂದರೆ ಮೊದಲು ಇನ್ನೊಂದು ಏನಪ್ಪ ಅಂದರೆ, ನನಗೆ ಕೆಲವೊಬ್ಬರು ಕೇಳಿದರು, ಅದು ಏನು ನೀರಲ್ಲಿ ಸ್ವಲ್ಪ ತೊಳೆದ್ರೆ ಅದಕ್ಕೆ ಶುದ್ಧಿ ಆಗುತ್ತಾ ಅಂತ ಕೇಳಿದರು ಒಬ್ಬರು. ಅದು ಬರೀ ನೀರಲ್ಲಿ ಹಾಕಿ ತೊಳೆದ್ರೆ ಯಾವುದೇ ರೀತಿಯ ಯಂತ್ರಗಳು ಅಂದರೆ ರೇಖುಗಳು, ನಾನು ಹೇಳ್ತಾ ಇದ್ದೀನಿ ರೇಖುಗಳು, ಯಂತ್ರ ಬರೆಯುವಂಥ ತಾಮ್ರದ ರೇಖುಗಳಿಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಆ ರೀತಿ ಎಲ್ಲ ಆಗಲ್ಲ. ಅದು ಸರಿಯಾದ ರೀತಿಯಲ್ಲಿ ಮಾಡಬೇಕು ಅನ್ನೋದಿದ್ರೆ ಒಂದು ದಿವಸ ಪೂರ್ತಿ ನೀರಲ್ಲಿಡಬೇಕು, ಮತ್ತೊಂದು ದಿವಸ ಅದನ್ನು ಹಾಲಿನಲ್ಲಿ ಇಡಬೇಕು, ಮತ್ತೊಂದು ದಿವಸ ಅದನ್ನು ಅರಿಶಿನ ನೀರು, ಕುಂಕುಮ ನೀರು, ಮತ್ತು ಮೊಸರು, ಹಾಲು, ಈ ರೀತಿ ನಾವು ದೇವ್ರಿಗೆ ಹೇಗೆ ಒಂದು ಅಭಿಷೇಕ ಏನೇನು ಹಾಕ್ತೀವಿ ನೋಡಿ, ಆ ರೀತಿಯಾಗಿ ಇರಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಅಷ್ಟಷ್ಟು ದಿನ ಇಟ್ಕೊಂಡು ನಾವು ಹೆಂಗೆ ಮಾಡೋದು ಅನ್ನೋದಿದ್ರೆ, ಅಟ್ಲೀಸ್ಟು ನಿಮಗೆ ಕೊನೆಯದಾಗಿ ಒಂದು 2 ಗಂಟೆ ಆದರೂ ಆ ನೀರಿನಲ್ಲಾಗಲಿ, ಪನ್ನೀರಲ್ಲಾಗಲಿ, ರೋಸ್ ವಾಟರ್ ಅಂತ ಏನು ಹೇಳ್ತೀವಿ ಅದರಲ್ಲಾಗಲಿ, ಒಂದು ಸ್ವಲ್ಪ ಹಾಲಲ್ಲಾಗಲಿ, ಕೊನೆಯದಾಗಿ ಅದನ್ನೆಲ್ಲ ತೊಳೆದು ಆದ ನಂತರ ಒಂದು ಶುದ್ಧವಾದ ನೀರಿನಲ್ಲಿ ತೊಳೆದು ಕೊನೆಯದಾಗಿ ಅದಕ್ಕೆ ಪನ್ನೀರು ಪ್ರೋಕ್ಷಣೆ ಮಾಡಿ ಅದನ್ನು ತೊಳೆದುಕೋಬೇಕು. ಆವಾಗ ಅದರಲ್ಲಿ ಒಂದು ಶಕ್ತಿ ಅಂದರೆ ಪ್ರತಿಯೊಂದರಲ್ಲೂ 2 ಗಂಟೆ ಅಂತ ನೆನೆ ಹಾಕಿದಾಗ ಅದರಲ್ಲಿ ಇರೋವಂಥ ಕೆಲವು ದೋಷಗಳು ಹೋಗ್ತವೆ. ಯಾಕೆ ತಯಾರು ಮಾಡಬೇಕಾದ್ರೆ ಕೆಲವೊಂದು ಸಾಕಷ್ಟು ದೋಷಗಳಿರುತ್ತಲ್ವ, ಆ ದೋಷಗಳು ಹೋಗಿ ಶುದ್ಧ ಆಗಿ ಅದರಲ್ಲಿ ನೀವು ಬರೆದಂಥ ಯಂತ್ರ ಆಗ್ಬೋದು, ಮಂತ್ರ ಆಗ್ಬೋದು, ಅದರಲ್ಲಿ ಆ ಶಕ್ತಿ ಬರಬೇಕು ಅಂದರೆ ಈ ರೀತಿ ಮಾಡಬೇಕು. ಯಾಕೆಂದರೆ ಯಂತ್ರ ಶುದ್ಧಿ ಇಲ್ಲ ಅಂತಂದರೆ ನೀವೇನೇ ಮಂತ್ರ ಬರೆದು ಏನೇ ಹೇಳ್ಕೊಂಡ್ರು ಅದು ಶಕ್ತಿ ಬರಲ್ಲ. ಹಾಗಾಗಿ ಈ ರೀತಿ ಮಾಡಬೇಕಾಗುತ್ತೆ. ಆ ರೀತಿ ಎಲ್ಲ ಮಾಡೋದು ನಾನು ಈಗ ಯಂತ್ರ ಶುದ್ಧಿ ಮಾಡೋದು ಹೇಳಿದ್ದೀನಿ. ಈಗ ತಂತ್ರ ಅಂದರೆ ಯಂತ್ರ ಬರೆಯೋದು ಹೇಗೆ, ಬರೆದು ಆದಮೇಲೆ ಅದನ್ನು ಏನು ಮಾಡಬೇಕು ಅನ್ನೋದು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಇದನ್ನು ನೀವು ಈ ರೀತಿ ಎಲ್ಲ ಆದಮೇಲೆ ಚಕ್ರಗಳಿಗಾಗ್ಬೋದು, ಚಕ್ರ ಕೂಡ ಬರುತ್ತೆ, ಅಥವಾ ಯಂತ್ರಗಳು ಕೂಡ ಬರುತ್ತೆ. ಇದನ್ನು ಚೈತನ್ಯ ಬರಬೇಕು, ಇದಕ್ಕೆ ಶಕ್ತಿ ಬರಬೇಕು ಅನ್ನೋದಾದರೆ ಈ ಒಂದು ಮಂತ್ರನ ನೀವು ಹೇಳ್ಕೋಬೇಕಾಗುತ್ತೆ. ಈ ಮಂತ್ರ ಹೇಳ್ಕೊಂಡು ನೀವು ಅದನ್ನು ಶುದ್ಧಿ ಆದಮೇಲೆ ಇದನ್ನು ಹೇಳ್ಕೊಂಡಾಗ ಆಮೇಲೆ ನೀವು ಯಾವುದಾದ್ರೂ ಯಂತ್ರ ಬರೆದ್ರೆ ಅದರಲ್ಲಿ ಆ ಶಕ್ತಿ ಅನ್ನೋದು ಉಳ್ಕೊಂಡಿರುತ್ತೆ. ಹಾಗಾಗಿ ಇದನ್ನು ಮಾಡ್ಬೋದು. ಯಾಕೆಂದರೆ ನಾನು ಸಾಕಷ್ಟು ಬಾರಿ ಕೂಡ ಹೇಳಿದ್ದೀನಿ, ಒಂದು ಗಿಡ ಕೀಳ್ಬೇಕಾದ್ರೆ ಆಗಲಿ, ಒಂದು ನಾವು ಯಂತ್ರಗಳನ್ನ ಬರಿಬೇಕಾದ್ರೆ ಆಗಲಿ, ಅದನ್ನು ಶುದ್ಧೀಕರಣ ಮಾಡಬೇಕು. ಶುದ್ಧೀಕರಣ ಆಗದೆ ಯಾವುದೂ ಕೆಲಸ ಆಗಲ್ಲ ಅಂತ ಹೇಳ್ತಾ ಇರ್ತೀವಿ. ಹಾಗಾಗಿ ಇದನ್ನು ನಿಮಗೆ ಈ ಯಂತ್ರಗಳನ್ನ, ಚಕ್ರಗಳನ್ನ ಬರೆದ ನಂತರ ಹೇಳ್ಕೊಬೇಕಾಗುತ್ತೆ. ಅಂದರೆ ನೀವು ಏನು ತಯಾರು ಮಾಡಿ ಇಟ್ಟಿರ್ತೀರಲ್ವ, ಅದನ್ನು ಕೈಯಲ್ಲಿ ಇಟ್ಕೋಬೇಕು. ಒಂದು ದೀಪನ ಹಚ್ಕೋಬೇಕು. ಹಚ್ಚಿಕೊಂಡು
ಊದುಬತ್ತಿ ಹಚ್ಚಿಕ್ಬಿಟ್ಟು ಅದನ್ನು ನೀವು ಒಂದು ಒಂದು ತಟ್ಟೆಲಾಗಲಿ ಅಥವಾ ಒಂದು ನಿಮ್ಮ ಕೈಯಲ್ಲಾಗಲಿ ಇಟ್ಕೊಂಡು ಜಪಮಾಲೆಗಳನ್ನ ಎಣಿಸ್ಕೊಂಡು ಅಲ್ಲ ಹೇಳ್ತಾ ಇದ್ದಾಗ ಅದರಲ್ಲಿ ಸರಿಯಾದ ರೀತಿಲಿ ಒಂದು ಶಕ್ತಿ ಅನ್ನೋದು ಬರುತ್ತೆ. ಇದನ್ನು ಈ ರೀತಿ ಕೂಡ ಮಾಡ್ಬೋದು. ಇನ್ನೂ ಬೇಕು ಅಂತಂದರೆ ಯಾರಿಗಾರು ತೊಂದರೆಗಳಿದ್ದಾಗ ಒಂದು ಭಸ್ಮದಲ್ಲಿ ಕೂಡ ಮಾಡಿ ಕೊಡ್ಬೋದು. ಕುಂಕುಮದಲ್ಲಿ ಕೂಡ ಮಾಡಿ ಇದನ್ನು ಇಡ್ಬೋದು. ಕುಂಕುಮದಲ್ಲಿ ಭಸ್ಮದಲ್ಲಿ ಮಾಡಿ ಇಟ್ಟಾಗ ನೀವು ರೇಖೆಗಳನ್ನು ಏನು ಬರೆದಿರ್ತೀರ ಅಥವಾ ಚಕ್ರಗಳನ್ನು ಏನು ಬರ್ತೀರ ಅದರೊಳಗೆ ಅದನ್ನು ಹಾಕಬೇಕಾಗುತ್ತೆ. ಯಾಕೆ ಯಂತ್ರಕ್ಕೂ ಶುದ್ಧಿ ಆಗಿರುತ್ತೆ. ಈ ಒಂದು ಮಾಡಿದಂಥ ನೀವು ಕುಂಕುಮ ಆಗ್ಬೋದು ಅಥವಾ ಭಸ್ಮ ಆಗ್ಬೋದು, ಇದಕ್ಕೂ ಕೂಡ ಒಂದು ಶಕ್ತಿ ಅಂತ ಬಂದಿರುತ್ತೆ. ಅದನ್ನು ಬರೆದು ಅದರೊಳಗೆ ಏನು ನೀವು ಗಂಧ ಏನೆಲ್ಲ ಹಾಕ್ತಿರಲ್ವ ಅದ್ರ ಜೊತೆಗೆ ಇದನ್ನು ಕೂಡ ಹಾಕಿದಾಗ ಸರಿಯಾದ ಒಂದು ಅದ್ಭುತವಾದಂಥ ಶಕ್ತಿ ಅನ್ನೋದು ಆಗುತ್ತೆ. ಯಾವುದೇ ಒಂದು ನೀವು ಮೂಲಿಕೆ ಹಾಕಿಲ್ಲ ಅಂದರೂ ಕೂಡ ಈ ಒಂದು ಮಂತ್ರಗಳು ತಂತ್ರಗಳಿಂದ ಸಹಾಯದಿಂದ ಅದು ಒಂದು ಅದ್ಭುತವಾಗಿ ಒಂದು ಶಕ್ತಿಯನ್ನು ಪಡ್ಕೊಳ್ಳುತ್ತೆ. ತದನಂತರ ಬೇಕಾದ್ರೆ ನೀವು ಆ ಯಂತ್ರಗಳನ್ನ ತಯಾರು ಮಾಡಿ ಕೊಡ್ತೀರಾ, ಅದು ಏನು ಮಾಡ್ತೀರೋ ಅದು ನಿಮಗೆ ಸೇರೋದು. ಅದನ್ನು ಆ ರೀತಿ ಮಾಡಿದಾಗ ಇದು ಕೆಲಸನೂ ಆಗುತ್ತೆ. ನೀವು ಯಾರಿಗಾರು ಬರ್ಕೊಟ್ಟವ್ರು ಕೂಡ ಪರವಾಗಿಲ್ಲಪ್ಪ ಕೆಲಸ ಆಯಿತು ನಮಗಾಗಿದೆ ಅನ್ನೋದು ಕೂಡ ಆಗುತ್ತೆ. ಮತ್ತು ಇನ್ನೂ ಕೆಲವ್ರಿಗೆ ಹೇಳ್ತಾ ಇರ್ತೀನಿ, ತೊಗೊಂಡು ಹೋಗ್ತಾರೆ. ಕೆಲವರು ಹೇಳ್ತಾ ಇರೋದು ನನಗೆ, ಇವತ್ತು ಯಾವುದೋ ಒಂದು ತೊಗೊಂಡು ಹೋಗ್ತೀರಾ, ನಾಳೆ ಬೆಳಗ್ಗೆ ಆಗಲೇ ಕೆಲಸ ಆಗಿಲ್ಲ ಅಂತೀರಾ, ಅಲ್ಲ ತೊಗೊಂಡು ಹೋಗ್ತೀರಾ ಒಂದು ವಾರದಲ್ಲಿ ಕೆಲಸ ಆಗಿಲ್ಲ ಅಂತ ಹೇಳ್ತಾರೆ. ಆ ರೀತಿ ಎಲ್ಲ ಯಾವುದೂ ಅಷ್ಟೇ, ಒಂದು ಏನು ನಾವು ನಮ್ಮ ದೇಹದಲ್ಲಿ ಧಾರಣೆ ಮಾಡ್ತೀವಿ, ನಮ್ಮ ದೇಹಕ್ಕೆ ಅದು ಸೆಟ್ ಆಗಬೇಕು. ನಮ್ಮಲ್ಲಿರೋವಂಥ ನೆಗೆಟಿವ್ ತೆಗಿಬೇಕು. ಒಬ್ಬರು ನನಗೆ ಹೇಳಿದರು, ನಾನು ಇಂಥವ್ರ ಹತ್ರ ಯಾವುದೋ ಒಂದು ಮಾಡಿಸಿದ್ದೆ, ಅದು ಏನೂ ಆಗಲಿಲ್ಲ ಅಂತ ಅಂದ್ಬಿಟ್ಟು. ಯಾಕೆ ನಾನು ಹೇಳಿದೆ, ಯಾಕೆ ಯಾರಾದರೂ ಒಂದೇ ಕೆಲಸ ಮಾಡೋರು ಎಲ್ಲ ಒಂದೇ ಇರುತ್ತಾರೆ, ಆದರೆ ಯಾರೇ ಮಾಡಿದ್ರು ಇದು ಒಂದನ್ನು ನೀವು ಸರಿಯಾದ ರೀತಿ ತಿಳ್ಕೊಳ್ಳಿ. ಯಾವುದೇ ಆಗಲಿ ಇವತ್ತು ನೀವು ತೊಗೊಂಡೋದು ಅಂಥದ್ದು ನಾಳೆ ಬೆಳಗ್ಗೆಗೆ ಯಾವುದು ಕೆಲಸ ಆಗಲ್ಲ. ಅದು ನಿಮ್ಮಲ್ಲಿ ನೆಗೆಟಿವ್ ಜಾಸ್ತಿ ಇದ್ದರೆ ಸಮಯ ಸಾಕಷ್ಟು ತಗೊಳ್ಳುತ್ತೆ. ಇದನ್ನು ತಿಳ್ಕೊಳ್ಳಿ. ಯಾಕೆ ನೀವು ಸಾಧಕರು ಕೂಡ ಮಾಡಿ ಕೊಡಬೇಕಾದ್ರೆ ಅವ್ರಿಗೆ ಈ ರೀತಿಯೇ ಹೇಳಿ. ನೀವು ಒಂದು ದುಡ್ಡಾಸೆಗೆ ನಾಳೆನೇ ಆಗೋಗ್ಬಿಡುತ್ತೆ, 2 ದಿವಸದಲ್ಲಿ ಆಗಿಬಿಡುತ್ತೆ, 3 ದಿವಸದಲ್ಲಿ ಆಗಿಬಿಡುತ್ತೆ ಅಂದಾಗ ಅವ್ರದ್ದು ಏನೋ ಒಂದು ಆಸೆ ಇಟ್ಕೊಂಡು ಅದಾಗಲಿಲ್ಲ ಅಂತಂದಾಗ ಮತ್ತೆ ನಿಮಗೆ ಒಂದು ಕೆಟ್ಟ ಹೆಸರು ಬರುತ್ತೆ. ಯಾಕಂದರೆ ಇದು ಅವರ ದೇಹದಲ್ಲಿ ಧಾರಣೆ ಮಾಡಿದಾಗ ಅವರಲ್ಲಿರೋಂಥ ನೆಗೆಟಿವ್ ಈಚೆ ಬರಬೇಕು. ಬಂದು ತದನಂತರನೇ ಅದು ಕೆಲಸ ಅಂತ ಮಾಡೋದು. ವೀಕ್ಷಕರೇ, ಈಗ ಅರ್ಥ ಆಗಿದೆ ಅಂದ್ಕೊಂಡಿನಿ. ಸಾಕಷ್ಟು ನನಗೆ ಕರೆ ಮಾಡಿ ಹೇಳ್ತಾ ಇರ್ತೀರಾ, ಹಿಂಗಾಯಿತು ಹಂಗಾಯಿತು ಈ ರೀತಿ ತೊಗೊಂಡ್ವಿ ಏನೂ ಆಗಲಿಲ್ಲ ಅಂತ. ಯಾಕೆ ಅಂತಂದರೆ ಅವರವರು ಕೆಲಸ ಯಾಕೆ ಮಾಡಿರ್ತಾರೋ ಅದು ನನಗೆ ಗೊತ್ತಿರೋದಿಲ್ಲ. ಅವ್ರು ಏನು ಯಾಕೆ ಮಾಡಿ ಅದರಲ್ಲಿ ನೀವು ಕೂಡ ಆತರ ಪಡಬಾರ್ದು. ಸ್ವಲ್ಪ ಅವರಿಗೆ ಸಮಯ ಕೊಡಿ. ಏನು ನಿಮಗೆ ಮಾಡಿಕೊಟ್ಟಿರೋ ಅಂಥವ್ರಿಗೆ ಸ್ವಲ್ಪ ಸಮಯ ಕೊಟ್ಟಾಗ ಅದು ನಿಮಗೆ ಗೊತ್ತಾಗುತ್ತೆ. ಕೆಲವೊಂದು ನೆಗೆಟಿವ್ ಇದ್ದಾಗ ಸ್ವಲ್ಪ ಸಮಯ ಹಿಡಿಬೋದು, ನೆಗೆಟಿವ್ ಇಲ್ದಿರೋರಿಗೆ ಬೇಗ ಕೂಡ ಕೆಲಸ ಆಗ್ಬೋದು. ಅಂದರೆ ಈ ಸಾಧಕರು ಇವ್ರು ಏನು ರೆಡಿ ಮಾಡಿಕೊಡ್ತೀರ ನೀವು ಅವ್ರಿಗೆ ನೀವು ಈ ರೀತಿ ವಿಧಾನ ಹೇಳಬೇಕು. ಯಾಕೆಂದರೆ ಅವರೇನು ಆಸೆ ಇಟ್ಕೊಂಬಂದಿರ್ತಾರೆ, ಕಷ್ಟದಲ್ಲಿರ್ತಾರೆ, ಒಂದೇ ದಿವಸ ಆಗೋಗುತ್ತೆ ಅಂತ. ಆ ರೀತಿ ಆದಾಗ ಅವ್ರಿಗೇನಾಗುತ್ತೆ, ಮನಸ್ಸಲ್ಲಿ ಬೇಜಾರಾಗುತ್ತೆ. ದಯವಿಟ್ಟು ನೀವು ಸಾಧಕರು ಏನು ಬರ್ಕೊಡ್ತೀರಾ ಅಥವಾ ಏನು ಒಂದು ಅವ್ರಿಗೆ ವಸ್ತುಗಳನ್ನ ಕೊಡ್ತೀರಾ ಅದನ್ನು ಸರಿಯಾದ ರೀತಿಲಿ ಹೇಳಿ. ಏಕೆಂದರೆ ಹಣಕ್ಕಾಗಿ ನೀವು ಮಾಡೋಕ್ಕೋಗಿ ನಿಮ್ಮ ಹೆಸರುಗಳನ್ನ ಕೆಡಿಸ್ಕೊಂಡಾಗ ಮತ್ತು ಯಾವುದೇ ಒಬ್ಬರು ನಿಮ್ಮ ಹತ್ರ ಬರಲಿಕ್ಕೆ ಇಷ್ಟಪಡಲ್ಲ, ನಿಮ್ಮ ಹೆಸರು ಕೂಡ ಒಂದು ಹಾಳಾಗೋಗುತ್ತೆ. ಹಾಗಾಗಿ ವೀಕ್ಷಕರೇ, ಇನ್ನೂ ಸಾಕಷ್ಟು ಜನ ಇದ್ದಾರೆ, ಕರೆಗಳು ಬರ್ತಾ ಇರ್ತವೆ, ನನಗೆ ಹೇಳ್ತಾ ಇರ್ತಾರೆ, ಈ ರೀತಿ ಹೇಳಿದ್ರು ಆ ರೀತಿ ಬರೀ ನಮಗೆ ನೆಗೆಟಿವ್ ಆಗಿ ಹೇಳ್ತಾರೆ. ನೀವು ಹಿಂಗಾಗ್ಬಿಡುತ್ತೆ, ನಿಮ್ಗೆ ಹಂಗಾಗ್ಬಿಡುತ್ತೆ, ಇನ್ನು ಸ್ವಲ್ಪ ದಿವಸದಲ್ಲಿ ನಿಮಗೆ ಭಾಳ ತೊಂದರೆ ಆಗಿಬಿಡುತ್ತೆ, ಇಲ್ಲ ನಿಮ್ಮ ಮನೇಲಿ ಏನೋ ಒಂದು ಕೆಟ್ಟದ್ದು ನಡೆಯುತ್ತೆ, ಈ ರೀತಿಯಾಗೆಲ್ಲ ಹೇಳ್ತಾರೆ, ಹೆದರಿಸ್ತಾರೆ ನಮಗೆ ಅಂತ. ದಯವಿಟ್ಟು ಆ ರೀತಿಯೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಆ ಥರ ಹೇಳಿದಾಗ ಅವ್ರಿಗೆ ಒಂದು ವೈದ್ಯೋ ನಾರಾಯಣ ಹರಿ ಅಂತ ಏನು ಹೇಳ್ಕೊಂಬಂದಿರ್ತಾರೆ ಅದೇ ರೀತಿಲಿ ನಂಬಿಕೆ ಇಟ್ಕೊಂಬಂದಿರ್ತಾರೆ. ನಿಮ್ಮ ಒಂದು ಯಾವುದೋ ಒಂದು ಒಂದು ಕಷ್ಟಕ್ಕಾಗಿ ಅವ್ರನ್ನ ಆ ರೀತಿ ಹೇಳಿದಾಗ ಪಾಪ ಅವ್ರಿಗೆ ಕೈ ಕಾಲು ಹಾಡಲ್ಲ. ಎಷ್ಟು ನನಗೆ ಹೇಳ್ತಾ ಇರ್ತಾರೆ, ನನಗೆ ಬೇಜಾರು, ಯಾಕೆ ಆ ರೀತಿ ಹೇಳೋದು, ಆ ರೀತಿ ಯಾವುದೇ ರೀತಿ ಅವ್ರಿಗೆ ಭಯ ಹುಟ್ಟಿಸೋ ಅಂಥ ವಿಷಯಗಳ್ನೆಲ್ಲ ಹೇಳಕ್ಕೆ ಹೋಗಬೇಡಿ. ಇರೋ ವಿಷಯ ಏನು ಅದನ್ನು ಹೇಳಿ ಅಂತ ಹೇಳ್ತಾ, ವೀಕ್ಷಕರೇ, ಈ ಒಂದು ಯಾರಿಗೆ ನಾನು ಬೇಜಾರು ಮಾಡಬೇಕು ಅಂತನೋ ಅಥವಾ ನಿಮಗಿಂತ ನಾನು ಭಾಳ ದೊಡ್ಡವಳು ನನಗೆಲ್ಲ ತಿಳಿದಿದೆ ಅನ್ನೋ ಇದರಲ್ಲೋ ನಾನು ಯಾವುದೂ ಹೇಳ್ತಿಲ್ಲ. ಸಾಕಷ್ಟು ಕರೆಗಳು ಬರ್ತಿರೋದ್ರಿಂದ ಈ ರೀತಿಯಿಂದ ಅವ್ರಿಗೆ ನಾನು ಆ ರೀತಿ ಭಯ ಹುಟ್ಟಿಸ್ಬೇಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾ, ವೀಕ್ಷಕರೇ, ಇದರಲ್ಲಿ ಯಾವುದೇ ತಪ್ಪಿದ್ರೆ ಕ್ಷಮಿಸಿ ಅಂತ ಕೂಡ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು.